ದಾವಣಗೆರೆ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದು ರೀತಿ T20 ಮ್ಯಾಚ್ ತರ, ಒಂಥರ ಸೂಪರ್ ಓವರ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದೇ ಈಗ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈ ದಾವಣಗೆರೆ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಅಂತ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ ಸರ್. ಸರ್, ಚುನಾವಣೆ ಒಂದು ರೀತಿ ನಾನು T20 ಮ್ಯಾಚ್ ತರ ಇದೆ ಅಂತ ಹೇಳಿದ್ರಿ. ಈಗ T20 ಮ್ಯಾಚ್ ಅಲ್ಲಿ ಕೊನೆ 10 ಓವರ್ ಇನ್ನೊಂದು 7-8 ದಿನದಲ್ಲಿ ನಡೀತಾ ಇದೆ. ಸರ್, ಹೇಗಿದೆ ಸರ್ ಮತದಾರರ ರಿಯಾಕ್ಷನ್, ಪ್ರತಿಕ್ರಿಯೆ? ಇದು ದಿವಂಗತ ಶಾಮನೂರು ಶಿವಶಂಕರಪ್ಪನವರು ನಿಧನ ಆದ ನಂತರ ಆಕಸ್ಮಿಕವಾಗಿ ಬಂದಂಥ ಚುನಾವಣೆ. ಇದು ಚುನಾವಣೆ ಬಂದ ಮೇಲೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮತ್ತು ರಾಷ್ಟ್ರ ವರಿಷ್ಠರು ನನ್ನನ್ನು ಇವತ್ತು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಭಾರತೀಯ ಜನತಾ ಪಾರ್ಟಿ ಘೋಷಣೆ ಮಾಡಿರೋದ್ರಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರಿಗೂ, ಮುಖಂಡರಿಗೂ, ಮತದಾರರಿಗೂ ಒಂದು ಹುಮ್ಮಸ್ಸಿದೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅಂತೇಳಿ ಈಗಾಗಲೇ ಜನ ನಿರ್ಧಾರ ಮಾಡಿದ್ದಾರೆ. ಸರ್, ಈಗ ಚುನಾವಣೆ ಹತ್ರ ಬರ್ತಿದ್ದಂಗೆನೆ ಕಾರ್ಯಕರ್ತರ ಉತ್ಸಾಹ ಆಗಲಿ, ನಾಯಕರ ಪ್ರಚಾರ ಆಗಲಿ ಒಂಥರ ಜಾಸ್ತಿ ಆಗ್ತಾ ಇದೆ ಸರ್. ಅಂದರೆ ಬಿಜೆಪಿಗೆ ಕಾರ್ಯಕರ್ತರು, ಮತದಾರರು ಕೊಡ್ತಾ ಇದ್ದಂಥ ಪ್ರತಿಕ್ರಿಯೆಯಿಂದ ಆ ಥರದ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಪ್ರತಿ ಮನೆ ಕೂಡ ಮತಯಾಚನೆ ಸಂದರ್ಭದಲ್ಲಿ ಮತದಾರರು ನಮ್ಮನ್ನು ಕರೆದು ಗೌರವಿಸಿ ಸತ್ಕಾರವನ್ನು ಮಾಡೋದು ನೋಡಿದರೆ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತದಾರರು ಒಲವು ತೋರಿಸಿದ್ದಾರೆ. ಸರ್, ದಾವಣಗೆರೆ ದಕ್ಷಿಣ LK ಅಡ್ವಾಣಿ ಅವರು ರಾಮ ರಥಯಾತ್ರೆ ಬಂದ್ರಲ್ಲ, ಅಲ್ಲಿಂದ ಕೂಡ ಒಂದು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಈಗ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಮತದಾರರು. ಬದಲಾವಣೆ ಆಗುತ್ತಾ ಸರ್? ರಾಮ ಜನ್ಮಭೂಮಿ ಏನು ಅಯೋಧ್ಯೆಯಲ್ಲಿ ಮೆರವಣಿಗೆ ಬಂತು, ಆ ದಕ್ಷಿಣ ಕ್ಷೇತ್ರದವರ 8 ಜನ ಹುತಾತ್ಮರಾಗಿದ್ದಾರೆ. ತ್ಯಾಗ ಬಲಿದಾನದ ನಡುವೆ ನಮ್ಮ ಪಕ್ಷ ಹುಟ್ಟು ಬಂದಿರೋದ್ರಿಂದ ಇವತ್ತು 8 ಜನ ಕೂಡ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ನಾನು ಮೊದಲನೇ ಬಾರಿಗೆ ನನ್ನ ಹೆಸರು ಘೋಷಣೆ ಆದ ನಂತರ ನಾನು 8 ಜನದ ಮನೆಗೆ ಹೋಗಿ ಆಶೀರ್ವಾದ ತೆಗೆದುಕೊಂಡು ತದನಂತರ ನಾನು ಪ್ರಚಾರ ಪ್ರಾರಂಭ ಮಾಡಿದ್ದೀನಿ. ಇದು ಹಿಂದುತ್ವ ನೆಲೆಯುಳ್ಳಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಕಾರ್ಯಕರ್ತರು, ಮತದಾರರು, ಮುಖಂಡರುಗಳು ಸೇರಿ ನನ್ನನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಹೆಚ್ಚಿದೆ. ಸರ್, ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಈ ಸಲ ಪ್ರತಿಷ್ಠೆಯ ಚುನಾವಣೆನಾ, ಸ್ವಾಭಿಮಾನದ ಚುನಾವಣೆನಾ ಸರ್? ಇದು ಸ್ವಾಭಿಮಾನದ ಚುನಾವಣೆ. ಮತದಾರರಿಗೆ ಸ್ವಾಭಿಮಾನ ಬಂದಿದೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ಮುಖಂಡರಿಗೆಲ್ಲ, ಮತದಾರರ ದೇವರುಗಳಿಗೆ ಇವತ್ತು ಸ್ವಾಭಿಮಾನ ಪ್ರಶ್ನೆ ಆಗಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗೆಲ್ಲಿಸಬೇಕು. ಬಸವಣ್ಣವರು, ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ವಾಕ್ಯ ಇವತ್ತು ನಿಜ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಏನು ಅಂತ ಹೇಳಿದರೆ, ಜನಸಾಮಾನ್ಯರ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ. ಸರ್, ದಾವಣಗೆರೆ ಉಪಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ ವರ್ಸಸ್ BJP ಆದರೆ ಕಾಂಗ್ರೆಸ್ಸಲ್ಲೇ ಬಣ ರಾಜಕೀಯಗಳಿದ್ದಾವೆ. ಅವ್ರನ್ನ ನಿಲ್ಲಿಸಬಾರ್ದು, ಟಿಕೆಟ್ ಕೊಡಬಾರ್ದು ಅನ್ನೋ ಬಣ ರಾಜಕೀಯಗಳಿದ್ದಾವೆ. ಈ ಬಣ ರಾಜಕೀಯ ಮತ್ತು ಇದು ನಿಮಗೆ ಏನಾದರೂ ಅನುಕೂಲ ಆಗುತ್ತಾ ಸರ್ ಚುನಾವಣೆ? ನಾನು 2,32,000 ಮತದಾರರಿಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಪ್ರತಿಯೊಬ್ಬರಿಗೂ ಮತಯಾಚನೆ ಮಾಡ್ತೇನೆ ನಾನು. ಅವ್ರ ಆಂತರಿಕ ವಿಚಾರ, ಅದರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಕೂಡ ಒಟ್ಟಾಗಿ ಒಂದಾಗಿ ಚುನಾವಣೆ ಮಾಡ್ತಾಯಿದೆ. ಸರ್, 2023 ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ದಿದ್ದು 27,888 ಮತಗಳ ಅಂತರದಲ್ಲಿ. ಸರ್, ಈ ಸಲ ಎಷ್ಟು ಅಂತರದಲ್ಲಿ ಗೆಲ್ಬೋದು ಸರ್? ಮೇ 4ರಂದು ಫಲಿತಾಂಶ ಬರುತ್ತೆ, ಗೆಲ್ತೀನಿ. ಈ ಮತದಾರರು ನಿರ್ಧಾರ ಮಾಡಿದ್ದಾರೆ, ಎಷ್ಟು ಮತ ಲೀಡ್ ಆಗುತ್ತೋ ಅದು ನೋಡೋಣ. ಸರ್, 27,000 ಮತ ಅಂತ ಅಂದರೆ ಈಗ ಚುನಾವಣೆಯಲ್ಲಿ ಇರೋದು 70,000 75,000 ಜನ ಅಲ್ಪಸಂಖ್ಯಾತರ ಮತಗಳು. ಅಲ್ಪಸಂಖ್ಯಾತರ ಮುಖಂಡರು ಎಷ್ಟೋ ಜನ ಈಗ BJP ಜಾಯ್ನ್ ಆಗ್ತಿದ್ದಾರೆ. ಸೊ ಅವರ ಮತಗಳು ಎಷ್ಟು? ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಒಪ್ಪಿ ಅವರು ಕೂಡ ಇವತ್ತು ಬಂದಿದ್ದಾರೆ. ಕಾಂಗ್ರೆಸ್ ಒಂದು ಪ್ಲೇ ಕಾರ್ಡನ್ನು ಮಾಡ್ತಾಯಿದ್ರು. ಯಾವಾಗಲೂ ಕೂಡ ಕಮ್ಯುನಿಸಮ್ ಆಗಿರ್ತಕ್ಕಂಥ BJP ಕೋಮುವಾದಿ ಪಾರ್ಟಿ, ಅದು ಬಂದರೆ ನಮ್ಮ ಅಲ್ಪಸಂಖ್ಯಾತರು ಆಗ ಮಾಡ್ತಾರೆ, ಈಗ ಮಾಡ್ತಾರೆ. ಅವರೇ ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ಹೇಳ್ತಾರೆ, ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ ಹಾಕ್ತೀವಿ. 2014ರಿಂದ ಏನು ಮೋದಿಯವರು ಪ್ರಧಾನಮಂತ್ರಿ ಆದಾಗಿಂದ ಇಲ್ಲಿವರೆಗೂ ಕೂಡ ಯಾವುದೇ ತೊಂದರೆ ನಮ್ಮ ದೇಶದಲ್ಲಿ ಮುಸ್ಲಿಂ ಬಾಂಧವರಿಗೆ ಕೊಟ್ಟಿಲ್ಲ. ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸರ್, ಕಾಂಗ್ರೆಸ್ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಏನು BJP ಪಾಪ ಕಚೇರಿ ಮುಂದೆ ಬಂದು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದು ಯೋಗ್ಯರು ಅಯೋಗ್ಯರ ಚುನಾವಣೆ ಯಾರು ಅನ್ನೋದು ನಿರ್ಧಾರ ಆಗಬೇಕು ಅನ್ನೋ ಬಡವ ಬಲ್ಲಿದನ ಮಧ್ಯೆ ಚುನಾವಣೆ ನಡೀತಾ ಇದೆ. ಅವರೇನು ಈ ಎಲೆಕ್ಷನ್ ಟ್ರಿಕ್ಸ್ ಮಾಡೋಕ್ಕೆ ಬರ್ತಾರೋ ಬಂದು ಹೋಗಿದ್ದಾರೆ. ಮತದಾರರ ತಲೆಯಲ್ಲಿ ಆಲ್ರೆಡಿ ಇವತ್ತು ಅಚ್ಚೆ ಒಯ್ದಿದೆ. ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿ ಅಲ್ಲ, ಪ್ರದೀಪ್ ಈಶ್ವರ್ ಅವರು ಮಾತಾಡಿದ್ಮೇಲೆ BJP ಕಾರ್ಯಕರ್ತರ ಉತ್ಸಾಹ, ಅವರ ಗಟ್ಟಿತನ ಇನ್ನೂ ಜಾಸ್ತಿ ಆಗಿದೆ ಸರ್ ಚುನಾವಣಾ ಪ್ರಚಾರ ಕಣದಲ್ಲಿ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸ್ವಾಭಿಮಾನಿಗಳು. ಯಾರಾದರೂ ಏನಾದ್ರು ಅಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವಂಥದ್ದಕ್ಕಾಗಿ ನಮ್ಮ ಕಾರ್ಯಕರ್ತರು ಇವತ್ತು ಸಶಕ್ತರಾಗಿದ್ದಾರೆ. ಇವತ್ತು ಎಲ್ಲ ರೀತಿಯ ವಾರ್ಡ್ಗಳಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರು ಬೂತ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಪ್ರತಿ ಮನೆಗೂ. ಇನ್ನೊಂದು ಏನು ಅಂತ ಹೇಳಿದರೆ, ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಬೇರೆ ಕಡೆಯಿಂದ ಎಲ್ಲ ಕಾರ್ಯಕರ್ತರು ಬಂದು ಈ ಚುನಾವಣೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ.
ಹಾ ಸರ್, ಈಗ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರ ಮಾಡ್ತಿದ್ದಾರೆ ಸರ್ ದಾವಣಗೆರೆ ಹೌದದು ದಕ್ಷಿಣದಲ್ಲಿ. ಕಾಂಗ್ರೆಸ್ ಸಚಿವರು ಇದ್ದಾರೆ, ಶಾಸಕರು ಇದ್ದಾರೆ, ಎಲ್ಲಾ ಬೂತ್ ಮಟ್ಟದಲ್ಲೂ ನೀವು ಪ್ರಚಾರ ಕಾಂಗ್ರೆಸ್ಗೆ ಒಟ್ಟು ಹಾಕಿಸ್ಲೇಬೇಕು ಅನ್ನೋ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದಾರೆ ಸರ್. ಆ ಟಾಸ್ಕ್ ಅವ್ರು ಪೂರೈಸಿ ಮಾಡಬಹುದು ಅವ್ರು ಟಾಸ್ಕ್ ಕೊಟ್ಟಿರ್ಬೋದು, ಆದ್ರೆ ಮತದಾರರಿಗೆ ಟಾಸ್ಕ್ ಇಲ್ಲ ಅದ್ರಲ್ಲಿ. ಹಾ ಮತದಾರ ಅಲೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಕಳೆದ 3 ವರ್ಷಗಳಿಂದ ದುರಾಡಳಿತ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬೇಸಿ ಹೋಗಿದ್ದು, ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣದಲ್ಲಿ ಗೆಲ್ಲುತ್ತೆ.